ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮತ್ತೆ ನಾನೇ ಸಿಎಂ ಅಂತ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಆ ಮಾತಿಗೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಬೊಮ್ಮಾಯಿ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಯಡಿಯೂರಪ್ಪ ಕೇಳಿದ್ದಾರೆ. ಬೊಮ್ಮಾಯಿ ಸಿಎಂ ಆದ್ಮೇಲೆ ಒಳ್ಳೆ ಕೆಲಸಗಳನ್ನೇ ಮಾಡಿದ್ದಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೊಮ್ಮೆ ಸಿಎಂ ಆಗ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿ ಬೊಮ್ಮಾಯಿ ಹೇಳಿಕೆಯನ್ನ ಸ್ವಾಗತಿಸಿದ್ದಾರೆ ಬಿಎಸ್ವೈ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಬೊಮ್ಮಾಯಿ ಸಿಎಂ ಆಗ್ತಾರಾ ಅನ್ನೋ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾರಣ ಈಗ ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಕರೆಸಿ ಇಲ್ಲಿ ಪ್ರಚಾರವನ್ನ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ಸಾಮೂಹಿಕ ನಾಯಕತ್ವನ ಅಥವಾ ನೆಕ್ಸ್ಟ್ ಬೊಮ್ಮಾಯಿ ಅವರೇ ಸಿಎಂ ಆಗ್ತಾರಾ ಅಂದ್ರೆ ಅಭ್ಯರ್ಥಿನ ಬಿಜೆಪಿಯಲ್ಲಿ ಇಂಥದ್ದೆಲ್ಲ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತಲ್ಲ. ಇದ್ರ ಮಧ್ಯದಲ್ಲಿ ಬೊಮ್ಮಾಯಿ ಅವರು ಅವರೇ ಖುದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಾನೇ ಮುಂದಿನ ಸಿಎಂ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಂತ. ಸೊ ಇದಕ್ಕೆ ಸಹಮತವನ್ನ ಈಗ ಯಡಿಯೂರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಇದು ಯಡಿಯೂರಪ್ಪನವರ ಈ ಸಹಮತ ಏನಿದೆ, ಇದು ಬೊಮ್ಮಾಯಿ ಅವರಿಗೆ ಸ್ವಲ್ಪ ಬೂಸ್ಟಪ್ ಮಾಡ್ದಂಗೆ ಆಗುತ್ತೆ ಈ ಸ್ಟೇಟ್ಮೆಂಟ್. ನೀರಾವರಿ ಬೆಳಗಿ ಕ್ಷೇತ್ರದಲ್ಲೂ ನೀರಾವರಿ ಎಲ್ಲ ಅಭಿವೃದ್ಧಿ ಎಲ್ಲವನ್ನು ಕೂಡ ಸಾವಿರಾರು ಮಾಡಿದ್ದಾರೆ. ಅದರ ಮುರುಗೇಶ್ ನನ್ನ ಕರ್ಕೊಂಡು ಹೋಗಿಲ್ಲ. ಎಲ್ಲಿ ಕರ್ಕೊಂಡು ಹೋದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಕರೆದಿಲ್ಲ ಅವರು. ಚಿಂತೆ ಮಾಡಬೇಡ್ರಿ, ನಾನೇ ಮತ್ತೆ ಮುಂದೆ ಮುಖ್ಯಮಂತ್ರಿಯಾಗಿ ನಾ ಬರ್ತೇನೆ ಅಲ್ಲಿಗೆ. ಚಿಂತೆ ಮಾಡಬೇಡ್ರಿ, ನಾನೇ ಮತ್ತೆ ಮುಂದೆ ಮುಖ್ಯಮಂತ್ರಿಯಾಗಿ ನಾ ಬರ್ತೇನೆ ಅಲ್ಲಿಗೆ. ಚಿಂತೆ ಮಾಡಬೇಡ್ರಿ, ನಾನೇ ಮತ್ತೆ ಮುಂದೆ ಮುಖ್ಯಮಂತ್ರಿಯಾಗಿ ನಾ ಬರ್ತೇನೆ ಅಲ್ಲಿಗೆ. ಸರ್, ಬೊಮ್ಮಾಯಿ ಅವರು ಮತ್ತೆ ನಾನೇ ಸಿಎಂ ಆಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸರ್. ತಪ್ಪೇನಿದೆ ಅದರಲ್ಲಿ? ಒಳ್ಳೆ ಕೆಲಸ ಮಾಡಿದ್ದಾರೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಎಸ್ ಸರ್, ಸ್ವಾಗತ ಮಾಡ್ತೀನಿ. ಎಸ್ ಸರ್. ಸರ್, ಬೊಮ್ಮಾಯಿ ಅವರು ಮತ್ತೆ ನಾನೇ ಸಿಎಂ ಆಗ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸರ್. ತಪ್ಪೇನಿದೆ ಅದರಲ್ಲಿ? ಒಳ್ಳೆ ಕೆಲಸ ಮಾಡಿದ್ದಾರೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಎಸ್ ಸರ್, ಸ್ವಾಗತ ಮಾಡ್ತೀನಿ. ಎಸ್ ಸರ್. ಸರ್, ಬೊಮ್ಮಾಯಿ ಅವರು ಮತ್ತೆ ನಾನೇ ಸಿಎಂ ಆಗ್ತೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಮುರುಗೇಶ್ ನಿರಾಣಿ ಕೂಡ ಸಿಎಂ ರೇಸ್ ನಲ್ಲಿ ಇದ್ದಿದ್ರಿಂದ ಅವ್ರ ಮುಂದೆನೆ ವೇದಿಕೆ ಮೇಲೆ ಬೊಮ್ಮಾಯಿ ಅವರು ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಆಗಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ ಸಹಜವಾಗಿ ಚರ್ಚೆ ಆಗ್ತಾ ಇತ್ತು. ಇದ್ರ ಮಧ್ಯದಲ್ಲಿ ಯಡಿಯೂರಪ್ಪನವರು ಕೂಡ ಈಗ ಸಪೋರ್ಟ್ ಮಾಡಿರೋದ್ರಿಂದ ಬೊಮ್ಮಾಯಿ ಅವ್ರಿಗೆ ಎಷ್ಟು ಬೂಸ್ಟ್ ಅಪ್ ಮಾಡುತ್ತೆ ಈ ಒಂದು ಸಹಮತ? ಖಂಡಿತವಾಗ್ಲೂ ಶರ್ಮಿತಾ, ಈಗ ಚುನಾವಣೆ ಇದೆ. ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಅನ್ನೋ ಒಂದು ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಮುಂದಿನ ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಎಲ್ಲೊಂದು ಕಡೆಗೆ ನೀವು ಹೇಳ್ದಂಗೆ ನಿರಾಣಿ ಅವರು ಕೂಡ ಮುಖ್ಯಮಂತ್ರಿಗಳ ಕನಸನ್ನ ಕಂಡಿದ್ರು ಈ ಒಂದು ಗವರ್ಮೆಂಟ್ ಅಲ್ಲಿ. ಆದ್ರೆ ಅವರ ಕನಸು ಅಂತಿಮವಾಗಿ ಈಡೇರಲಿಲ್ಲ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಒಂದು ರೀತಿ ಕೌಂಟರ್ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನೋ ಒಂದು ವಿಚಾರವನ್ನ ಈಗ ಮಾತ್ರ ಹೇಳ್ತಾ ಇರುವಂತದ್ದು. ಅಂದ್ರೆ ಹಿಂದೆ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನೇ ಪ್ರಸ್ತಾಪನ ಮಾಡ್ತಿರ್ಲಿಲ್ಲ. ಆದ್ರೆ ಹೈಕಮಾಂಡ್ ಈಗ ಎಲ್ಲ ಒಂದ್ ಕಡೆಗೆ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಒಂದು ರೀತಿ ಸಂಪೂರ್ಣವಾದಂತಹ ವಿಶ್ವಾಸವನ್ನು ಇಟ್ಟಿದ್ದಾರೆ. ಮತ್ತೆ ಸಮುದಾಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಹೀಗಾಗಿ ಸಮುದಾಯವನ್ನು ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಈಗ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವಕ್ಕೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಇಟ್ಕೊಂಡು ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲಾ ಕಡೆ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರನ್ನ ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಇದೇ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದಂತವರು ಇದೇ ಯಡಿಯೂರಪ್ಪನವರು. ಈಗ ಬರ್ತಕ್ಕಂಥ ದಿನಗಳಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆದರೆ ತಪ್ಪೇನಿದೆ ಅನ್ನೋದು ಮಾತನ್ನ ಸಹಮತವನ್ನು ವ್ಯಕ್ತಪಡಿಸಿದ್ರಿಂದಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತಷ್ಟು ಬೂಟ್ ಸಿಗ್ತಾ ಅಂತ ಆಗ್ತಾ ಇದೆ. ಈಗಾಗಲೇ ಶರ್ಮಿತಾ, ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬರ್ತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬೇರೊಬ್ಬರು ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂದ್ರೆ ಅರವಿಂದ್ ಬೆಲ್ಲದಾಗಿರ್ಬೋದು, ಹೀಗೆ ಪ್ರಮುಖವಾದಂತಹ ಬೇರೆ ಬೇರೆ ನಾಯಕರು ಮುಖ್ಯಮಂತ್ರಿಗಳ ಸಾಲಿನಲ್ಲಿದ್ದಾರೆ. ಹೀಗಾಗಿ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ನಿರಾಣಿ ಅವರು ಕೂಡ ಆಗಿದ್ದಾರೆ. ಹೀಗಾಗಿ ಅವರಿಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಪೋರ್ಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಮುಂದಿನ ಸಂದರ್ಭದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅನ್ನೋ ಒಂದು ಸಹಮತವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಅವರಿಗೆ ಒಂದು ರೀತಿ ಯಡಿಯೂರಪ್ಪನವರು ಕೂಡ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಕೃಷ್ಣ, ಇನ್ನು ಯಡಿಯೂರಪ್ಪನವರು ಫೀಲ್ಡ್ ಇಳಿದಿದ್ದಾರೆ.